ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆಗೆ ಚಹಾ ಜೊತೆ ಅಂತಂತ ಹೇಳಿ ನಾನು ಒಂದು ಕಟ್ಲೆಟ್ ಮಾಡಿದ್ದೆ. ಹಸಿರು ಬಟಾಣಿ ಕಾಳು ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿ ರುಚಿಯಾಗಿರೋ ಕಟ್ಲೆಟ್ ಮಾಡಿದ್ದೆ. ನೋಡ್ರಿ, ಇಲ್ಲೊಂದು ತಾಟ್ ಒಳಗೆ ನಾನು ಬೇಯಿಸಿದ್ದ ಹಸಿ ಬಟಾಣಿನ ತೊಗೊಂಡಿನಿ. ಚಲೋತಂಗೆ ಇವನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗ ನಾವು ಬಟಾಣಿನ ಸ್ಮ್ಯಾಶ್ ಮಾಡಿದ್ರೆ ಚಲೋ ಸ್ಮ್ಯಾಶ್ ಆಕೈತಿ. ಈಗ ಇದಕ್ಕೆ ನಾವು ನೆನೆಸಿಟ್ಟಿರೋಂಥ ಅವಲಕ್ಕಿನ ನೀರೊಳಗಿಂದ ತೆಗೆದು ಹಿಂಡಿ ಹಾಕ್ಕೊಂಡೇನಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ, ಒಂದು ಗಜ್ರಿ ಹೆರಿದು ಹಾಕೇನಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಈಗ ಇದಕ್ಕೆ ನಾವೆಲ್ಲ ನಮ್ಮ ಮಸಾಲೆ ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಪುಡಿ, ಹಬೀಜ ಪುಡಿ ಹಾಕ್ಕೊಂಡೇನಿ, ಚೂರ ಅರಿಶಿನ ಹಾಕ್ಕೊಂಡೇನಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೇನಿ, ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಈಗ ಇದನ್ನು ನಾವು ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಇದನ್ನು ಚಲೋತಂಗ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಅರ್ಧ ನಿಂಬೆಹಣ್ಣು ಹಿಂಡಿದ್ದೆ ನೋಡಿರಿ. ಈಗ ಚಲೋತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೆಂಡ್ಸ್ ಈ ರೀತಿ ಚಲೋತಂಗ ಸ್ಮ್ಯಾಶ್ ಮಾಡ್ಕೊತ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೋರ್ಸ್ ಹಾಕಿ, ಯಾಕಂದ್ರೆ ನಾವು ಅವಲಕ್ಕಿ ಏನು ಹಾಕ್ಯವಲ್ಲ ಅದು ಚಲೋತಂಗ ಸ್ಮ್ಯಾಶ್ ಆಗಲಿ ಅಂಥೇಳಿ. ಈಗ ಇದಕ್ಕೆ 2 ಸ್ಪೂನಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸತಿ ಚಲೋತಂಗ ನಾವೆಲ್ಲನೂ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿರಿ, ಈಗ ನಮ್ದು ಅವಲಕ್ಕಿನೂ ಇದ್ರೊಳಗೆ ಅವಲಕ್ಕಿ ಹಾಕಿವೆ ಅಂತಲೂ ಗೊತ್ತಾಗಂಗಿಲ್ಲ, ಅಷ್ಟು ಚಲೋ ಇದೆಲ್ಲ ರೆಡಿ ಆಗೈತಿ. ಈಗ ಕೈಗೆ ಚೂರು ಎಣ್ಣೆ ಹಚ್ಕೊಂಡು ನಮ್ಗೆ ಯಾವ ಸೈಜು ಯಾವ ಶೇಪ್ ಬೇಕೋ ಆ ಶೇಪಿಂದ ಕಟ್ಲೆಟನ್ನು ನಾವು ರೆಡಿ ಮಾಡ್ಕೊಂಬಿಡೋಣ. ನಾನು ಇವತ್ತು ಸುಮ್ಮನೆ ಇಲ್ಲಿ ಸಿಂಪಲ್ ರೌಂಡ್ ಶೇಪಿನ ಕಟ್ಲೆಟನ್ನು ರೆಡಿ ಮಾಡ್ಕೊಂಡೇನಿ. ನೋಡಿರಿ, ಈ ರೀತಿ ಎಲ್ಲ ಕಟ್ಲೆಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ನಾನು ಅಲ್ಲೇ ಪ್ಯಾನ್ ಬಿಸಿಗಿಟ್ಟು ಎಣ್ಣೆ ಹಾಕಿದ್ದೆ ಫ್ರೆಂಡ್ಸ್, ಆ ವಿಡಿಯೋ ಸ್ಕಿಪ್ ಆಗೈತಿ, ಸಾರಿ. ನೋಡಿರಿ, ಈ ರೀತಿ ನಾವು ಗೋಲ್ಡನ್ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ನೋಡಿರಿ. ಮಸ್ತ್ ಕಮ್ಮಿ ಎಣ್ಣೆ ಒಳಗೆ ನಮ್ದು ಹೆಲ್ದಿ ಮತ್ತು ಟೇಸ್ಟಿ ಟಿಕ್ಕಿ ರೆಡಿ ಆಗೈತಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಹೆಂಗಿತ್ತಂತ ಹೇಳ್ರಿ.